ಕಾಂಗ್ರೆಸ್ ಮಾಡಿದ ಟ್ವೀಟ್ ಅನ್ನ ಎಚ್ಚೆತ್ತುಕೊಂಡು ಡಿಲೀಟ್ ಮಾಡಬಹುದು ಕೆಲವೇ ಕ್ಷಣಗಳಲ್ಲಿ ಅಂತ ಹೇಳಿ. ಇದೀಗ ಆಪರೇಷನ್ ಸಿಂಧೂರ ಕಾಂಗ್ರೆಸ್ ಅನ್ನ ಗೊಂದಲಕ್ಕೀಡು ಮಾಡಿದೆ. ಶಾಂತಿ ಮಂತ್ರ ಬೋಧಿಸಿದ್ದ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ ಕಾಂಗ್ರೆಸ್. ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಮಾಡಿದ್ದ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ. ಸ್ಕ್ರೀನ್ ಶಾಟ್ಗಳಿಗೆ ಆಲ್ರೆಡಿ ಸುಮಾರು ಜನ ಪೋಸ್ಟ್ ಮಾಡಿದ್ದಾರೆ. ಸಿಟಿ ರವಿ ಅವರ ಟ್ವೀಟ್ ಅನ್ನು ನಾನು ಗಮನಿಸ್ತಾ ಇದ್ದೆ. ಬಹಳ ಯೋಚನೆ ಮಾಡಿ ಕಾಂಗ್ರೆಸ್ ಹಿಂಗೆ ಡಿಲೀಟ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡೆ ಅದನ್ನ ರೀಟ್ವೀಟ್ ಮಾಡಿಲ್ಲ. ಸಿಟಿ ರವಿ ಅವರು ಅದರ ಸ್ಕ್ರೀನ್ ಶಾಟ್ ತಗೊಂಡು ಪೋಸ್ಟ್ ಮಾಡಿದ್ರು. ಈಗ ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಮಾಡಿದ್ದ ಉಪದೇಶ ಶಾಂತಿ ಮಂತ್ರ ಬೋಧನೆಯ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ. ಕಾಂಗ್ರೆಸ್ ಪಕ್ಷ ಕಡೆಗೂ ಎಚ್ಚೆತ್ತುಕೊಂಡಿದೆ. ಎಐಸಿಸಿ ನಾಯಕರು ಚಾಟಿ ಏಟ್ ಬೀಸಿದ್ರು ಟೆಲಿಫೋನ್ನ ಮೂಲಕ, ಅಥವಾ ಕಾಂಗ್ರೆಸ್ನ ಕರ್ನಾಟಕದ ಪೇಜ್ ಅನ್ನ ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಅವರಿಗೆ ಇಲ್ಲಿನ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಯಾರು ಕಾಲ್ ಮಾಡಿ ಸರಿಯಾದ ಧರ್ಮ ಬೋಧನೆ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಡೆಗೂ ಎಚ್ಚೆತ್ತುಕೊಂಡಿರುವ ಕಾಂಗ್ರೆಸ್ ಪಾಳೆಯ ತನ್ನ ಟ್ವಿಟರ್ ಖಾತೆಯಲ್ಲಿ ಮಾಡಿದ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ. ಇದು ಕಾಂಗ್ರೆಸ್ ಮಾಡಿದ ಟ್ವೀಟ್. ಈ ಟ್ವೀಟ್ ಅನ್ನ ಬಹುಶಃ ಝೂಮ್ ಮಾಡಿದ್ರೆ ನಾನು ಓಪನ್ ಮಾಡೋದನ್ನು ತೋರಿಸ್ತೀನಿ. ಕಾಂಗ್ರೆಸ್ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹ್ಯಾಂಡಲ್ ನಲ್ಲಿ ಮಾಡಿದಂತಹ ಪೋಸ್ಟ್ ಇದು. ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದ್ರೆ ಅದು ಶಾಂತಿ. ಮಹಾತ್ಮ ಗಾಂಧಿ. ಇದು ಕಾಂಗ್ರೆಸ್ ಮಾಡಿದ ಟ್ವೀಟ್. ಅದನ್ನ ಓಪನ್ ಮಾಡೋ ಪ್ರಯತ್ನ ಮಾಡಿದಾಗ ದಿಸ್ ಪೋಸ್ಟ್ ಹ್ಯಾಸ್ ಬೀನ್ ಡಿಲೀಟೆಡ್. ದಿಸ್ ಪೋಸ್ಟ್ ಹ್ಯಾಸ್ ಬೀನ್ ಡಿಲೀಟೆಡ್ ಆಸ್ ಇಟ್ ಶುಡ್ ಹ್ಯಾವ್ ಬೀನ್. ಮೊದಲನೇದಾಗಿ ಇಂಥದ್ದೊಂದು ಪೋಸ್ಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಬಟ್ ಈಗ ಅದನ್ನ ಡಿಲೀಟ್ ಮಾಡಿದ್ದಾರೆ. ದಿಸ್ ಪೋಸ್ಟ್ ಹ್ಯಾಸ್ ಬೀನ್ ಡಿಲೀಟೆಡ್. ಕಾಂಗ್ರೆಸ್ ಪಾಳ್ಯಕ್ಕೆ ಕೊನೆಗೂ ಗುಡ್ ಮಾರ್ನಿಂಗ್ ಆಗಿದೆ. ಕೊನೆಗೂ ಕಣ್ಬಿಟ್ಟು ಎಚ್ಚರ ಮಾಡಿಕೊಂಡಿದೆ ಕಾಂಗ್ರೆಸ್ ಪಾಳ್ಯ. ಕ್ಷಮೆ ಇರಲಿ, ನನ್ನ ವೈಯಕ್ತಿಕ ಮೊಬೈಲ್ ಆಗ ಕೆಲವೊಂದು ನೋಟಿಫಿಕೇಶನ್ ಬರ್ತಾ ಇದೆ. ಆದ್ರೆ ಇದು ಕಾಂಗ್ರೆಸ್ ಮಾಡಿದ ಟ್ವೀಟ್ ಡಿಲೀಟ್ ಆಗಿರೋದಕ್ಕೆ ಪ್ರೂಫ್. ನಾಳೆ ದಿನ ಕೇಳ್ಬೋದಲ್ಲ, ನಾವು ಟ್ವೀಟೇ ಮಾಡಿರ್ಲಿಲ್ಲ, ರಿಪಬ್ಲಿಕ್ ಕನ್ನಡದಲ್ಲಿ ಫೇಕ್ ನ್ಯೂಸ್ ಹಾಕ್ಬಿಟ್ರು. ಕಾಂಗ್ರೆಸ್ಸೇ ಮಾಡಿದ್ದ ಟ್ವೀಟ್ ಅದನ್ನ ಓಪನ್ ಮಾಡಿ ನೋಡಿದಾಗ ಇಟ್ ಹ್ಯಾಸ್ ಬೀನ್ ಡಿಲೀಟೆಡ್ ಅನ್ನೋದು. ಕಾಂಗ್ರೆಸ್ನ ಮತ್ತೊಂದು ಹೊಸ ಟ್ವೀಟ್ ಕೂಡ ಇದೀಗ ಬಂದಿದೆಯಂತೆ. ಅದನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದೀಗ ಭಾರತೀಯ ಸೇನಾಪಡೆಯ ಕಾರ್ಯವನ್ನ ಮೆಚ್ಚಿ ಕೊನೆಗೂ ಕಾಂಗ್ರೆಸ್ ಪಾಳ್ಯದಿಂದ ಒಂದು ಟ್ವೀಟ್ ಅನ್ನ ಮಾಡಲಾಗಿದೆ. ದ ಇಂಡಿಯನ್ ಏರ್ ಫೋರ್ಸ್ ವೈಡ್ಲಿ ರೆಕಗ್ನೈಸ್ಡ್. ಅದು ಸ್ವಲ್ಪ ದೂರ ಇದೆ, ಬಹುಶಃ ಅದನ್ನು ಓದಿ ಹೇಳೋ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಕರ್ನಾಟಕ ಕಾಂಗ್ರೆಸ್ನಿಂದ ಮಾಡಿರುವ ಅಧಿಕೃತ ಟ್ವೀಟ್ ಇದು. ಮೊದಲಿಗೆ ಶಾಂತಿ ಬೋಧನೆಯನ್ನ ಮಾಡ್ಲಿಕ್ಕೆ ಹೊರತು ಕಾಂಗ್ರೆಸ್ ಯಾವಾಗ ಚೀಮಾರಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ, ಅದಾದ ನಂತರದಲ್ಲಿ ದ ಇಂಡಿಯನ್ ಏರ್ ಫೋರ್ಸ್ ವೈಡ್ಲಿ ರೆಕಗ್ನೈಸ್ಡ್ ಆಸ್ ಒನ್ ಆಫ್ ದ ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಏರ್ ಫೋರ್ಸ್ ಗೇವ್ ಎ befitting reply to the cowardly Pahalgam terrorist attack. We stand with the government. Konegu. We stand with the government. We stand with our security forces. Operation Sindoor. No Pak civilians hit. Only terrorists targeted. India briefs US on retaliatory strikes ಅಂತ ಹೇಳಿ ಪೋಸ್ಟ್ ಮಾಡಿದೆ ಕಾಂಗ್ರೆಸ್. ಕಾಂಗ್ರೆಸ್ ಮಾಡಿದ ಟ್ವೀಟ್ ಅನ್ನ ಎಚ್ಚೆತ್ತುಕೊಂಡು ಡಿಲೀಟ್ ಮಾಡಬಹುದು ಕೆಲವೇ ಕ್ಷಣಗಳಲ್ಲಿ ಅಂತ ಹೇಳಿ. ಇದೀಗ ಆಪರೇಷನ್ ಸಿಂಧೂರ ಕಾಂಗ್ರೆಸ್ ಅನ್ನ ಗೊಂದಲಕ್ಕೀಡು ಮಾಡಿದೆ. ಶಾಂತಿ ಮಂತ್ರ ಬೋಧಿಸಿದ್ದ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ ಕಾಂಗ್ರೆಸ್. ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಮಾಡಿದ್ದ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ. ಸ್ಕ್ರೀನ್ ಶಾಟ್ಗಳಿಗೆ ಆಲ್ರೆಡಿ ಸುಮಾರು ಜನ ಪೋಸ್ಟ್ ಮಾಡಿದ್ದಾರೆ. ಸಿಟಿ ರವಿ ಅವರ ಟ್ವೀಟ್ ಅನ್ನು ನಾನು ಗಮನಿಸ್ತಾ ಇದ್ದೆ. ಬಹಳ ಯೋಚನೆ ಮಾಡಿ ಕಾಂಗ್ರೆಸ್ ಹಿಂಗೆ ಡಿಲೀಟ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡೆ ಅದನ್ನ ರೀಟ್ವೀಟ್ ಮಾಡಿಲ್ಲ. ಸಿಟಿ ರವಿ ಅವರು ಅದರ ಸ್ಕ್ರೀನ್ ಶಾಟ್ ತಗೊಂಡು ಪೋಸ್ಟ್ ಮಾಡಿದ್ರು. ಈಗ ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಮಾಡಿದ ಉಪದೇಶ ಶಾಂತಿ ಮಂತ್ರ ಬೋಧನೆಯ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ. ಕಾಂಗ್ರೆಸ್ ಪಕ್ಷ ಕಡೆಗೂ ಎಚ್ಚೆತ್ತುಕೊಂಡಿದೆ. ಎಐಸಿಸಿ ನಾಯಕರು ಚಾಟಿ ಏಟ್ ಬೀಸಿದ್ರು ಟೆಲಿಫೋನ್ನ ಮೂಲಕ, ಅಥವಾ ಕಾಂಗ್ರೆಸ್ನ ಕರ್ನಾಟಕದ ಪೇಜ್ ಅನ್ನ ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಅವರಿಗೆ ಇಲ್ಲಿನ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಯಾರು ಕಾಲ್ ಮಾಡಿ ಸರಿಯಾದ ಧರ್ಮ ಬೋಧನೆ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಡೆಗೂ ಎಚ್ಚೆತ್ತುಕೊಂಡಿರುವ ಕಾಂಗ್ರೆಸ್ ಪಾಳೆಯ ತನ್ನ ಟ್ವಿಟರ್ ಖಾತೆಯಲ್ಲಿ ಮಾಡಿದ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ. ಇದು ಕಾಂಗ್ರೆಸ್ ಮಾಡಿದ ಟ್ವೀಟ್. ಈ ಟ್ವೀಟ್ ಅನ್ನ
ಬಹುಶಃ ಝೂಮ್ ಮಾಡಿದ್ರೆ ನಾನು ಓಪನ್ ಮಾಡೋದನ್ನು ತೋರಿಸ್ತೀನಿ. ಕಾಂಗ್ರೆಸ್ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹ್ಯಾಂಡಲ್ ನಲ್ಲಿ ಮಾಡಿದಂತಹ ಪೋಸ್ಟ್ ಇದು. ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದ್ರೆ ಅದು ಶಾಂತಿ. ಮಹಾತ್ಮ ಗಾಂಧಿ, ಇದು ಕಾಂಗ್ರೆಸ್ ಮಾಡಿದ್ದ ಟ್ವೀಟ್. ಅದನ್ನ ಓಪನ್ ಮಾಡೋ ಪ್ರಯತ್ನ ಮಾಡಿದಾಗ ದಿಸ್ ಪೋಸ್ಟ್ ಹ್ಯಾಸ್ ಬೀನ್ ಡಿಲೀಟೆಡ್. ದಿಸ್ ಪೋಸ್ಟ್ ಹ್ಯಾಸ್ ಬೀನ್ ಡಿಲೀಟೆಡ್ ಆಸ್ ಇಟ್ ಶುಡ್ ಹ್ಯಾವ್ ಬೀನ್. ಮೊದಲನೇದಾಗಿ ಇಂಥದ್ದೊಂದು ಪೋಸ್ಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಬಟ್ ಈಗ ಅದನ್ನ ಡಿಲೀಟ್ ಮಾಡಿದ್ದಾರೆ. ದಿಸ್ ಪೋಸ್ಟ್ ಹ್ಯಾಸ್ ಬೀನ್ ಡಿಲೀಟೆಡ್. ಕಾಂಗ್ರೆಸ್ ಪಾಳ್ಯಕ್ಕೆ ಕೊನೆಗೂ ಗುಡ್ ಮಾರ್ನಿಂಗ್ ಆಗಿದೆ. ಕೊನೆಗೂ ಕಣ್ಬಿಟ್ಟು ಎಚ್ಚರ ಮಾಡಿಕೊಂಡಿದೆ ಕಾಂಗ್ರೆಸ್ ಪಾಳ್ಯ. ಕ್ಷಮೆ ಇರಲಿ, ನಮ್ಮ ವೈಯಕ್ತಿಕ ಮೊಬೈಲ್ ಆಗ ಕೆಲವೊಂದು ನೋಟಿಫಿಕೇಶನ್ ಬರ್ತಾ ಇದೆ. ಆದ್ರೆ ಇದು ಕಾಂಗ್ರೆಸ್ ಮಾಡಿದ್ದ ಟ್ವೀಟ್ ಡಿಲೀಟ್ ಆಗಿರೋದಕ್ಕೆ ಪ್ರೂಫ್. ನಾಳೆ ದಿನ ಕೇಳ್ಬೋದಲ್ಲ, ನಾವು ಟ್ವೀಟೇ ಮಾಡಿರ್ಲಿಲ್ಲ, ರಿಪಬ್ಲಿಕ್ ಕನ್ನಡದಲ್ಲಿ ಫೇಕ್ ನ್ಯೂಸ್ ಹಾಕ್ಬಿಟ್ರು. ಕಾಂಗ್ರೆಸ್ಸೇ ಮಾಡಿದ್ದ ಟ್ವೀಟ್, ಅದನ್ನ ಓಪನ್ ಮಾಡಿ ನೋಡಿದಾಗ ಇಟ್ ಹ್ಯಾಸ್ ಬೀನ್ ಡಿಲೀಟೆಡ್ ಅನ್ನೋದು. ಕಾಂಗ್ರೆಸ್ನ ಮತ್ತೊಂದು ಹೊಸ ಟ್ವೀಟ್ ಕೂಡ ಇದೀಗ ಬಂದಿದೆಯಂತೆ. ಅದನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದೀಗ ಭಾರತೀಯ ಸೇನಾಪಡೆಯ ಕಾರ್ಯವನ್ನ ಮೆಚ್ಚಿ ಕೊನೆಗೂ ಕಾಂಗ್ರೆಸ್ ಪಾಳ್ಯದಿಂದ ಒಂದು ಟ್ವೀಟ್ ಅನ್ನ ಮಾಡಲಾಗಿದೆ. ದ ಇಂಡಿಯನ್ ಏರ್ ಫೋರ್ಸ್ ವೈಡ್ಲಿ ರೆಕಗ್ನೈಸ್ಡ್. ಅದು ಸ್ವಲ್ಪ ದೂರ ಇದೆ, ಬಹುಶಃ ಅದನ್ನು ಓದಿ ಹೇಳೋ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಕರ್ನಾಟಕ ಕಾಂಗ್ರೆಸ್ನಿಂದ ಮಾಡಿರುವ ಅಧಿಕೃತ ಟ್ವೀಟ್ ಇದು. ಮೊದಲಿಗೆ ಶಾಂತಿ ಬೋಧನೆಯನ್ನ ಮಾಡ್ಲಿಕ್ಕೆ ಹೊರತು ಕಾಂಗ್ರೆಸ್ ಯಾವಾಗ ಚೀಮಾರಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ, ಅದಾದ ನಂತರದಲ್ಲಿ ದ ಇಂಡಿಯನ್ ಏರ್ ಫೋರ್ಸ್ ವೈಡ್ಲಿ ರೆಕಗ್ನೈಸ್ಡ್ ಆಸ್ ಒನ್ ಆಫ್ ದ ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಏರ್ ಫೋರ್ಸ್ ಗೇವ್ ಎ ಬಿಫಿಟಿಂಗ್ ರಿಪ್ಲೈ ಟು ದ ಕವರ್ಲಿ ಪಹಲ್ಗಾಮ್ ಟೆರರಿಸ್ಟ್ ಅಟ್ಯಾಕ್. We stand with the government. ಕೊನೆಗೂ we stand with the government. We stand with our security forces. Operation Sindhur. No Pak civilians hit. Only terrorists targeted. India briefs US on retaliatory strikes ಅಂತ ಹೇಳಿ ಪೋಸ್ಟ್ ಮಾಡಿದೆ ಕಾಂಗ್ರೆಸ್. ಕಾಂಗ್ರೆಸ್ ಮಾಡಿದ ಟ್ವೀಟ್ ಅನ್ನ ಎಚ್ಚೆತ್ತುಕೊಂಡು ಡಿಲೀಟ್ ಮಾಡಬಹುದು ಕೆಲವೇ ಕ್ಷಣಗಳಲ್ಲಿ ಅಂತ ಹೇಳಿ. ಇದೀಗ ಆಪರೇಷನ್ ಸಿಂಧೂರ ಕಾಂಗ್ರೆಸ್ ಅನ್ನ ಗೊಂದಲಕ್ಕೀಡು ಮಾಡಿದೆ. ಶಾಂತಿ ಮಂತ್ರ ಬೋಧಿಸಿದ್ದ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ ಕಾಂಗ್ರೆಸ್. ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಮಾಡಿದ್ದ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ. ಸ್ಕ್ರೀನ್ ಶಾಟ್ಗಳಿಗೆ ಆಲ್ರೆಡಿ ಸುಮಾರು ಜನ ಪೋಸ್ಟ್ ಮಾಡಿದ್ದಾರೆ. ಸಿಟಿ ರವಿ ಅವರ ಟ್ವೀಟ್ ಅನ್ನು ನಾನು ಗಮನಿಸ್ತಾ ಇದ್ದೆ. ಬಹಳ ಯೋಚನೆ ಮಾಡಿ ಕಾಂಗ್ರೆಸ್ ಹಿಂಗೆ ಡಿಲೀಟ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡೆ ಅದನ್ನ ರೀಟ್ವೀಟ್ ಮಾಡಿಲ್ಲ. ಸಿಟಿ ರವಿ ಅವರು ಅದರ ಸ್ಕ್ರೀನ್ ಶಾಟ್ ತಗೊಂಡು ಪೋಸ್ಟ್ ಮಾಡಿದ್ರು. ಈಗ ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಮಾಡಿದ್ದ ಉಪದೇಶ ಶಾಂತಿ ಮಂತ್ರ ಬೋಧನೆಯ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ. ಕಾಂಗ್ರೆಸ್ ಪಕ್ಷ ಕಡೆಗೂ ಎಚ್ಚೆತ್ತುಕೊಂಡಿದೆ. ಎಐಸಿಸಿ ನಾಯಕರು ಚಾಟಿ ಏಟ್ ಬೀಸಿದ್ರು ಟೆಲಿಫೋನ್ನ ಮೂಲಕ, ಅಥವಾ ಕಾಂಗ್ರೆಸ್ನ ಕರ್ನಾಟಕದ ಪೇಜ್ ಅನ್ನ ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ ಅವರಿಗೆ ಇಲ್ಲಿನ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಯಾರು ಕಾಲ್ ಮಾಡಿ ಸರಿಯಾದ ಧರ್ಮ ಬೋಧನೆ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಡೆಗೂ ಎಚ್ಚೆತ್ತುಕೊಂಡಿರುವ ಕಾಂಗ್ರೆಸ್ ಪಾಳ್ಯ ತನ್ನ ಟ್ವಿಟರ್ ಖಾತೆಯಲ್ಲಿ ಮಾಡಿದ ಟ್ವೀಟ್ ಅನ್ನ ಡಿಲೀಟ್ ಮಾಡಿದೆ. ಇದು ಕಾಂಗ್ರೆಸ್ ಮಾಡಿದ ಟ್ವೀಟ್. ಈ ಟ್ವೀಟ್ ಅನ್ನ ಬಹುಶಃ ಝೂಮ್ ಮಾಡಿದ್ರೆ ನಾನು ಓಪನ್ ಮಾಡೋದನ್ನು ತೋರಿಸ್ತೀನಿ. ಕಾಂಗ್ರೆಸ್ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹ್ಯಾಂಡಲ್ ನಲ್ಲಿ ಮಾಡಿದಂತಹ ಪೋಸ್ಟ್ ಇದು. ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದ್ರೆ ಅದು ಶಾಂತಿ. ಮಹಾತ್ಮ ಗಾಂಧಿ, ಇದು ಕಾಂಗ್ರೆಸ್ ಮಾಡಿದ್ದ ಟ್ವೀಟ್. ಅದನ್ನ ಓಪನ್ ಮಾಡೋ ಪ್ರಯತ್ನ ಮಾಡಿದಾಗ ದಿಸ್ ಪೋಸ್ಟ್ ಹ್ಯಾಸ್ ಬೀನ್ ಡಿಲೀಟೆಡ್. ದಿಸ್ ಪೋಸ್ಟ್ ಹ್ಯಾಸ್ ಬೀನ್ ಡಿಲೀಟೆಡ್ ಆಸ್ ಇಟ್ ಶುಡ್ ಹ್ಯಾವ್ ಬೀನ್. ಮೊದಲನೇದಾಗಿ ಇಂಥದ್ದೊಂದು ಪೋಸ್ಟ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಬಟ್ ಈಗ ಅದನ್ನ ಡಿಲೀಟ್ ಮಾಡಿದ್ದಾರೆ. ದಿಸ್ ಪೋಸ್ಟ್ ಹ್ಯಾಸ್ ಬೀನ್ ಡಿಲೀಟೆಡ್. ಕಾಂಗ್ರೆಸ್ ಪಾಳ್ಯಕ್ಕೆ ಕೊನೆಗೂ ಗುಡ್ ಮಾರ್ನಿಂಗ್ ಆಗಿದೆ. ಕೊನೆಗೂ ಕಣ್ಬಿಟ್ಟು ಎಚ್ಚರ ಮಾಡಿಕೊಂಡಿದೆ ಕಾಂಗ್ರೆಸ್ ಪಾಳ್ಯ. ಕ್ಷಮೆ ಇರಲಿ, ನಮ್ಮ ವೈಯಕ್ತಿಕ ಮೊಬೈಲ್ ಆಗ ಕೆಲವೊಂದು ನೋಟಿಫಿಕೇಶನ್ ಬರ್ತಾ ಇದೆ. ಆದ್ರೆ ಇದು ಕಾಂಗ್ರೆಸ್ ಮಾಡಿದ್ದ ಟ್ವೀಟ್ ಡಿಲೀಟ್ ಆಗಿರೋದಕ್ಕೆ ಪ್ರೂಫ್. ನಾಳೆ ದಿನ ಕೇಳ್ಬೋದಲ್ಲ, ನಾವು ಟ್ವೀಟೇ ಮಾಡಿರ್ಲಿಲ್ಲ, ರಿಪಬ್ಲಿಕ್ ಕನ್ನಡದಲ್ಲಿ ಫೇಕ್ ನ್ಯೂಸ್ ಹಾಕ್ಬಿಟ್ರು. ಕಾಂಗ್ರೆಸ್ಸೇ ಮಾಡಿದ್ದ ಟ್ವೀಟ್, ಅದನ್ನ ಓಪನ್ ಮಾಡಿ ನೋಡಿದಾಗ ಇಟ್ ಹ್ಯಾಸ್ ಬೀನ್ ಡಿಲೀಟೆಡ್ ಅನ್ನೋದು. ಕಾಂಗ್ರೆಸ್ನ ಮತ್ತೊಂದು ಹೊಸ ಟ್ವೀಟ್ ಕೂಡ ಇದೀಗ ಬಂದಿದೆಯಂತೆ. ಅದನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇದೀಗ ಭಾರತೀಯ ಸೇನಾಪಡೆಯ ಕಾರ್ಯವನ್ನ ಮೆಚ್ಚಿ ಕೊನೆಗೂ ಕಾಂಗ್ರೆಸ್ ಪಾಳ್ಯದಿಂದ ಒಂದು ಟ್ವೀಟ್ ಅನ್ನ ಮಾಡಲಾಗಿದೆ. ದ ಇಂಡಿಯನ್ ಏರ್ ಫೋರ್ಸ್
ವೈಡ್ಲಿ ರೆಕಗ್ನೈಸ್ಡ್. ಅದು ಸ್ವಲ್ಪ ದೂರ ಇದೆ, ಬಹುಶಃ ಅದನ್ನು ಓದಿ ಹೇಳೋ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಕರ್ನಾಟಕ ಕಾಂಗ್ರೆಸ್ನಿಂದ ಮಾಡಿರುವ ಅಧಿಕೃತ ಟ್ವೀಟ್ ಇದು. ಮೊದಲಿಗೆ ಶಾಂತಿ ಬೋಧನೆಯನ್ನ ಮಾಡ್ಲಿಕ್ಕೆ ಹೊರತು ಕಾಂಗ್ರೆಸ್ ಯಾವಾಗ ಛೀಮಾರಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ, ಅದಾದ ನಂತರದಲ್ಲಿ ದ ಇಂಡಿಯನ್ ಏರ್ ಫೋರ್ಸ್ ವೈಡ್ಲಿ ರೆಕಗ್ನೈಸ್ಡ್ ಆಸ್ ಒನ್ ಆಫ್ ದ ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಏರ್ ಫೋರ್ಸ್ ಗೇವ್ ಎ befitting reply to the cowardly Pahalgam terrorist attack. We stand with the government. Konegu. We stand with the government. We stand with our security forces. Operation Sindhur. No Pak civilians hit. Only terrorists targeted. India briefs US on retaliatory strikes. ಅಂತ ಹೇಳಿ ಪೋಸ್ಟ್ ಮಾಡಿದೆ ಕಾಂಗ್ರೆಸ್